ಆತ್ಮೀಯ ಮಕ್ಕಳೇ, ANB ಎಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಗಣಿತ ಪ್ರಕಾಶ ಭಾಗ 1ರ ಘಟಕ 1 ಗಣಿತದಲ್ಲಿ ವಿನ್ಯಾಸಗಳು ಈ ಅಧ್ಯಾಯದ ಕುರಿತು ಚಟುವಟಿಕಾ ಅಭ್ಯಾಸಗಳನ್ನು ನಾವು ಅಭ್ಯಾಸಿಸೋಣ. ಇಲ್ಲಿ ಚಟುವಟಿಕೆ 1 ಕೊಟ್ಟಿದ್ದಾರೆ, ಕಂಡುಹಿಡಿಯಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ: ನಮ್ಮ ದೈನಂದಿನ ಜೀವನದಲ್ಲಿ ಗಣಿತ ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರಾ? ಹೌದು, ಯೋಚಿಸ್ತೀವಿ. ನಾನೊಂದಷ್ಟು ಉದಾಹರಣೆಗಳನ್ನು ಪಟ್ಟಿ ಮಾಡಿದ್ದೀನಿ. ಉತ್ತರ ಹೀಗಿದೆ: ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ಏಳಲು, ಶಾಲೆಗೆ 9:30ಕ್ಕೆ ಸರಿಯಾಗಿ ತಯಾರಿಯಾಗಿ ಹೋಗಲು, ಊರಿಗೆ ಬಸ್ಸು ಬರುವ ಹೋಗುವ ಸಮಯ ತಿಳಿಯಲು, ಮನೆ ಕಟ್ಟಡ ಕಟ್ಟುವಾಗ ಅಳತೆಗಳಲ್ಲಿ, ಬಸ್ಸಲ್ಲಿ ಪ್ರಯಾಣಿಸುವಾಗ ಟಿಕೆಟ್, ಎಷ್ಟು ಜನರಿಗೆ ಎಷ್ಟು ಹಣ, ಎಷ್ಟು ಹಿಂಪಡೆಯಬೇಕೆಂಬ ವಿಚಾರ ತಿಳಿಯಲು, ವ್ಯವಸಾಯ ಮಾಡುವ ಸಂದರ್ಭಗಳಲ್ಲಿ ಖರ್ಚು, ವೆಚ್ಚ ಮತ್ತು ಆದಾಯಗಳ ಬಗ್ಗೆ ತಿಳಿಯಲು, ನಂತರ ಮನೆಗೆ ವಸ್ತುಗಳನ್ನು ಖರೀದಿಸುವಾಗ ಬ್ಯಾಂಕುಗಳಲ್ಲಿ, ಶಾಲೆಗಳಲ್ಲಿ, ಇನ್ನೂ ಹಲವು ಉದಾಹರಣೆಗಳನ್ನು ನೀವು ಯೋಚಿಸಿ ಬರೆಯಿರಿ. ಮುಂದಿನ ಚಟುವಟಿಕೆಯ ಪ್ರಶ್ನೆ ಹೀಗಿದೆ: ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ ಎಂದು. ಉತ್ತರ: ಉದಾಹರಣೆ ಒಂದಷ್ಟು ಪಟ್ಟಿ ಮಾಡಿದ್ದೀನಿ. ಭಾಷೆ ಬೆಳವಣಿಗೆಗೆ ಅಂದರೆ ಲಿಪಿ ಅಥವಾ ಅಕ್ಷರಗಳ ಸಂಖ್ಯೆಗಳು ಅವುಗಳ ಕ್ರಮಬದ್ಧ ಜೋಡಣೆಯಲ್ಲಿ ಸಹಾಯಕವಾಗಿದೆ. ಆಕಾರಗಳ ಬಗ್ಗೆ ತಿಳಿದು ಮುನ್ನಡೆಯೋದಕ್ಕೆ ಸಹಾಯವಾಗಿದೆ. ತಮ್ಮ ವ್ಯವಸಾಯ ಸ್ಥಾನ ಹಾಗೂ ಮನೆ ಗುಡಿಸಲುಗಳು ನಿರ್ಮಾಣಗಳಲ್ಲಿ, ದೇಶ ಹಾಗೂ ರಾಜ್ಯಗಳ ನಿರ್ಮಾಣಗಳಲ್ಲಿ, ದೇಶಗಳ ಆರ್ಥಿಕತೆಯಲ್ಲಿ, ದೇಶಗಳ ಜನಸಂಖ್ಯೆಯನ್ನು ಕ್ರೋಢೀಕರಿಸುವಲ್ಲಿ, ವೈಜ್ಞಾನಿಕ ಪ್ರಯೋಗಗಳಲ್ಲಿ, ವಾಹನ ಸಂಚಾರ ಮತ್ತು ಇಂಧನ ಬಳಕೆ, ಹೀಗೆ ಹಲವು ಉದಾಹರಣೆಗಳಿವೆ. ನಂತರದ ಒಂದು ಚಟುವಟಿಕೆಯ ಹೀಗಿದೆ: 1. ಕಂಡುಹಿಡಿಯಿರಿನಲ್ಲಿ 1ನೇ ಪ್ರಶ್ನೆ ಹೀಗಿದೆ: ಕೋಷ್ಟಕ 1ರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ? ಉತ್ತರ: ಹೌದು, ಗುರುತಿಸಬಲ್ಲೆ. ಪ್ರಶ್ನೆ 2 ಹೀಗಿದೆ: ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ. ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ರೂಪಿಸುವ ನಿಯಮವೇನು ಎಂಬುದನ್ನು ನಿಮ್ಮದೇ ಪದಗಳಲ್ಲಿ ಬರೆಯಿರಿ. ಉದಾಹರಣೆ ಅಥವಾ ಶ್ರೇಣಿ 1: ಎಲ್ಲ ಒಂದುಗಳು 1 1 1 1 1 ಹೀಗೆ ಮುಂದುವರಿಯುತ್ತೆ. ಇಲ್ಲಿ 1 ಎನ್ನುವ ಸಂಖ್ಯೆಗೆ 0ಯನ್ನು ಸಂಕಲನ ಮಾಡಿದಾಗ ಒಂದೇ ಸಿಗುತ್ತೆ. ಹಾಗೆ ಎಲ್ಲ ಒಂದುಗಳಿಗೂ ಸಹ ನಾವು 0ಯನ್ನು ಕೂಡಿದಾಗ ನಮಗೆ ಒಂದೇ ಸಿಗುತ್ತೆ. ನಿಯಮ 1 ಏನು ಹೇಳುತ್ತೆ ಅಂದರೆ 0ಯನ್ನು 1ಕ್ಕೆ ಕೂಡಿದಾಗ ಸಂಖ್ಯೆ 1 ದೊರೆಯುತ್ತೆ. ಹಾಗಾಗಿ ಎಲ್ಲ ಒಂದುಗಳಾಗುತ್ತೆ. ನಂತರ ಪ್ರಶ್ನೆ ಅಥವಾ ಶ್ರೇಣಿ 2: 1 2 3 4 5 6 7 ಹೀಗೆ ಮುಂದುವರಿಯುತ್ತೆ. 1ಕ್ಕೆ 1ನ್ನು ಕೂಡಿದಾಗ 2 ಬರುತ್ತೆ. 2ಕ್ಕೆ 1ನ್ನು ಕೂಡಿದಾಗ 3 ಬರುತ್ತೆ. 3ಕ್ಕೆ 1ನ್ನು ಕೂಡಿದಾಗ 4 ಬರುತ್ತೆ. 4ಕ್ಕೆ 1ನ್ನು ಕೂಡಿದಾಗ 5 ಬರುತ್ತೆ. 5ಕ್ಕೆ 1ನ್ನು ಕೂಡಿದಾಗ 6. 6ಕ್ಕೆ 1ನ್ನು ಕೂಡಿದಾಗ 7. 7ಕ್ಕೆ 1ನ್ನು ಕೂಡಿದಾಗ 8. 8ಕ್ಕೆ 1ನ್ನು ಕೂಡಿದಾಗ 9. 9ಕ್ಕೆ 1 ಕೂಡಿದಾಗ 10. ಮುಂದಿನ 3 ಸಂಖ್ಯೆಗಳನ್ನು ಕಂಡುಹಿಡಿದಿದ್ದೀವಿ. ಇದರ ನಿಯಮ ಏನು ತಿಳಿಸುತ್ತೆ ಅಂದರೆ ಪ್ರತಿ ಸಲ 1ನ್ನು ಕೂಡುವುದರ ಮೂಲಕ ಮುಂದಿನ ಸಂಖ್ಯೆಯನ್ನು ಪಡೆಯುತ್ತೇವೆ ಎಂದು ಈ ಶ್ರೇಣಿ ಹೇಳುತ್ತೆ. ನಂತರ ಶ್ರೇಣಿ ಬೆಸ ಸಂಖ್ಯೆಗಳು 1 3 5 7 9 11 13 ಮುಂದುವರಿಯುತ್ತೆ. ಇಲ್ಲಿ 1ಕ್ಕೆ 2ನ್ನು ಕೂಡಿದಾಗ 3 ಸಿಗುತ್ತೆ. 3ಕ್ಕೆ 2ನ್ನು ಕೂಡಿದಾಗ 5 ಸಿಗುತ್ತೆ. 5ಕ್ಕೆ 2ನ್ನು ಕೂಡಿದಾಗ 7. 7ಕ್ಕೆ 2ನ್ನು ಕೂಡಿದಾಗ 9. 9ಕ್ಕೆ 2ನ್ನು ಕೂಡಿದಾಗ 11. 11ಕ್ಕೆ 2ನ್ನು ಕೂಡಿದಾಗ 13. 13ಕ್ಕೆ 2ನ್ನು ಕೂಡಿದಾಗ 15.
15ಕ್ಕೆ 2 ಕೂಡಿದಾಗ 17, 17ಕ್ಕೆ 2 ಕೂಡಿದಾಗ 19, 13 ನಂತರ 3 ಬೆಸ ಸಂಖ್ಯೆಗಳನ್ನು ಕಂಡುಹಿಡಿದಿದ್ದೀವಿ. ಈ ನಿಯಮ ಏನು ಹೇಳುತ್ತೆ ಅಂದರೆ ಪ್ರತಿ ಸಲ 2 ಹೆಚ್ಚಿಸುವುದರಿಂದ ಅಥವಾ ಕೂಡುವುದರಿಂದ ಮುಂದಿನ ಬೆಸ ಸಂಖ್ಯೆಗಳನ್ನು ಪಡೆಯಬಹುದು ಎಂದು ಈ ಒಂದು ನಿಯಮ ತಿಳಿಸುತ್ತೆ. ಮುಂದಿನ ಶ್ರೇಣಿ 2, 4, 6, 8, 10, 12, 14 ಸರಿ ಸಂಖ್ಯೆಗಳು ಅಥವಾ ಸಮ ಸಂಖ್ಯೆಗಳು. 2ಕ್ಕೆ 2 ಕೂಡುವುದರಿಂದ 4 ಸಿಗುತ್ತೆ. 4ಕ್ಕೆ 2 ಕೂಡುವುದರಿಂದ 6 ಸಿಗುತ್ತೆ. 6ಕ್ಕೆ 2 ಕೂಡಿದಾಗ 8 ಸಿಗುತ್ತೆ. 8ಕ್ಕೆ 2 ಕೂಡಿದಾಗ 10, 10ಕ್ಕೆ 2 ಕೂಡಿದಾಗ 12, 12ಕ್ಕೆ 2 ಕೂಡಿದಾಗ 14, 14ಕ್ಕೆ 2 ಕೂಡಿದಾಗ 16, 16ಕ್ಕೆ 2 ಕೂಡಿದಾಗ 18, ಹಾಗೆ 18ಕ್ಕೆ 2 ಕೂಡಿದಾಗ 20 ಆಗುತ್ತೆ. 14ರ ನಂತರ 16, 18, 20 ಮುಂದಿನ 3 ಸಂಖ್ಯೆಗಳನ್ನು ಗುರುತಿಸಿದ್ದೀವಿ. ಇದರ ನಿಯಮ ಏನು ಹೇಳುತ್ತೆ ಅಂದರೆ ಪ್ರತಿ ಸಲ 2 ಹೆಚ್ಚಿಸುವುದರ ಮೂಲಕ ಮುಂದಿನ ಸರಿ ಅಥವಾ ಸಮ ಸಂಖ್ಯೆಯನ್ನು ಪಡೆಯುತ್ತೇವೆ ಎಂದು ಈ ನಿಯಮ ಹೇಳುತ್ತೆ. ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ಮುಂದಿನ ಶ್ರೇಣಿಗಳನ್ನು ಕುರಿತು ಅಭ್ಯಸಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.